ನಂದ ಗೋಕುಲ ಧಾರಾವಾಹಿ. ಹಾಯ್ ಸ್ನೇಹಿತರೆ, ನಂದ ಗೋಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆ ನೋಡಿಕೊಂಡು ಬರೋಣ. ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇದೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ ಚಾನಲನ್ನು ಕೂಡ ಫಾಲೋ ಮಾಡಿ. ತಡ ಮಾಡೋದು ಬೇಡ, ನಂದ ಗೋಕುಲ ಧಾರಾವಾಹಿಯ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಿಕೊಂಡು ಬರೋಣ. ಇವತ್ತಿನ ನಂದ ಗೋಕುಲ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂತಂದರೆ, ಮೀನಾ ಅವರು ಕೇಶವ್ ಅವರಿಗೆ ಫೋನ್ ಮಾಡಿ, ವಲ್ಲಭ ಅವರಿಗೆ ಫೋನ್ ಮಾಡಿ, ಕೇಶವ್ ಅವರು ನನ್ನ ಆಫೀಸ್ ಮುಂದೆ ನಿಂತಿದ್ದಾರೆ, ಎದಕ್ಕೆ ನಿಂತಿದ್ದಾರೆ ಅಂತ ಒಂದ್ಸಲ ವಿಚಾರಣೆ ಮಾಡು ಅಂತ ಹೇಳ್ತಾರೆ. ನಾನು ನಾನು ಫೋನ್ ಹಚ್ಚಿ ಕೇಳಿದರೆ, ವಿಸರ್ಜನೆ ಮಾಡಿದರೆ ಅವರು ಕೂಡ ಸಿಟ್ಟಿನಿಂದ ಮಾತಾಡ್ತಾರೆ. ಅದಕ್ಕಾಗಿ ವಿಚಾರಣೆ ಮಾಡು ನೀನೇ ಅಂತ ಹೇಳ್ತಾರೆ. ಸಾರಿ, ನಾನು ವಿಚಾರಣೆ ಅಂತ ಹೇಳಬೇಕಾಗಿತ್ತು, ವಿಚಾರಣೆ ಅಂತ ಹೇಳ್ತಾರೆ. ಹಾಗೆ ಮತ್ತು ವಲ್ಲಭ ಅವರು ಕೂಡ ಏನು ಹೇಳ್ತಾರೆ ಅಂದರೆ, ಓಕೆ ಸರಿ ಕೇಳ್ತೀನಿ ಅಂತ ಹೇಳ್ತಾರೆ. ಅವಾಗ ಕೂಡ ಕಾಲ್ ಮಾಡಿ ಅಣ್ಣ ಎಲ್ಲಿದ್ದೀರಾ ಅಂತ ಕೇಳಿದ ತಕ್ಷಣ, ಇಲ್ಲೇ ಇದ್ದೀನಿ ವಲ್ಲಭ, ಮೀನಾ ಅವರ ಆಫೀಸ್ ಮುಂದೆ ಅಂತಾರೆ. ಅಲ್ಲೇಕಿದೆಯಾ, ಅಪ್ಪ ಬೇಯಲ್ವಾ ಬೈತಾರೆ ಅಲ್ವಾ, ನೀವು ಸುಮ್ಮನೆ ನಿಮ್ಮ ಅಂಗಡಿ ಹತ್ರ ಬಂದಾರ. ಇಲ್ಲ ಅಪ್ಪ ಬೇಯ್ದು ನನಗೆ ಹೊರಗೆ ಹಾಕಿದ್ರು ಸರ್, ಪರವಾಗಿಲ್ಲ, ನಾನು ಇವತ್ತು ಮೀನಾನ ಸೇಫ್ಟಿನೇ ಮುಖ್ಯ ಅಂತ ಹೇಳ್ತಾರೆ. ಅದನ್ನು ಹೋಲ್ಡ್ನಲ್ಲಿ ಇಟ್ಟಿರುವ ಕೇಶವ್ ಅವರು ಮೀನಾ ಅವರು ಕೇಳಿಸ್ಕೊಂಡು ಏನು ಹೇಳ್ತಾರೆ ಅಂತಂದರೆ, ಥ್ಯಾಂಕ್ ಯು ಅಂತ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ. ಏಕೆಂದರೆ ಅವರಿಗೆ ಹೆಮ್ಮೆ ಫೀಲ್ ಆಗ್ತಾ ಇರ್ತಾರೆ. ಇದು ನಂದ ಗೋಕುಲ ಧಾರಾವಾಹಿಯ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿತ್ತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.